ಹಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರೈಲ್ವೆ ಇಲಾಖೆಯಿಂದ ಮತ್ತೊಂದು ಬೃಹತ್ ನೇಮಕಾತಿ ಆರಂಭವಾಗಿರುತ್ತೆ. ಒಟ್ಟು 22,000 ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಹೊರಡಿಸಲಾಗಿರುವಂಥದ್ದು. ಸೊ ಈ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ವತಿಯಿಂದ CEN ನಂಬರ್ ಅಂದರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ 09/2025 ಬಹುಶಃ ಈ ಒಂದು ವರ್ಷದ ಕೊನೆಯ ನೋಟಿಫಿಕೇಷನ್ ಆಗಿರುತ್ತೆ ಇದು. ಸೊ ಇದರ ನೋಟಿಫಿಕೇಷನ್ ಹೆಸರಿನಲ್ಲಿ ಲೆವೆಲ್ 1 ಅಂದರೆ 1ನೇ ಹಂತದ ಅಥವಾ 1ನೇ ದರ್ಜೆಯ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿರುವಂಥದ್ದು. ಇಲ್ಲಿ ಟೆಂಟೇಟಿವ್ ವೇಕೆನ್ಸಿಯನ್ನು ಕೂಡ ತೋರಿಸಲಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ಅಂದರೆ ಈಗ ಸದ್ಯದ ಮಟ್ಟಿಗೆ ಇದು ಟೆಂಟೇಟಿವ್ ವೇಕೆನ್ಸೀಸ್ ಆಗಿರುತ್ತೆ. ಇದಕ್ಕೆ ಮತ್ತಷ್ಟು ಹೆಚ್ಚಾಗುವ ಅಥವಾ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. 22,000 ಹುದ್ದೆಗಳನ್ನು ತೋರಿಸಲಾಗಿರುವಂಥದ್ದು. ಎಲ್ಲ ಒಂದು ರಾಜ್ಯಗಳಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 22,000 ಹುದ್ದೆಗಳು. ಸೊ ಇದರ ಒಂದು ಪೇಮೆಂಟ್ ಎಷ್ಟಿರುತ್ತೆ ಅಂದರೆ ಇನಿಷಿಯಲ್ ಪೇಮೆಂಟು ಲೆವೆಲ್ 1 ಆಗಿರೋದ್ರಿಂದ 18,000 ರೂಪಾಯಿಂದ ಇದರ ಒಂದು ಪೇಮೆಂಟ್ ಆರಂಭ ಆಗುತ್ತೆ. ಇದರಲ್ಲಿ DA, HRA ಮುಂತಾದ ಸೌಲಭ್ಯಗಳು ಸಪ್ರೇಟಾಗಿ ಆ್ಯಡ್ ಆಗುವಂಥದ್ದು. ಹಾಗೆ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಂತಂದರೆ ಆ್ಯಸ್ ಪರ್ ಡೀಟೇಲ್ಡ್ ನೋಟಿಫಿಕೇಷನ್ ಪ್ರಕಾರ ಅಂತೇಳಿ, ಅಂದರೆ ಅದರ ಒಂದು ವಿವರವಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಬಿಟ್ಟ ನಂತರ ಅದರ ಒಂದು ಕ್ವಾಲಿಫಿಕೇಷನ್ ಏನು ಅಂತ ಗೊತ್ತಾಗುತ್ತೆ. ಆದರೆ ಬಹುತೇಕವಾಗಿ 10th ಮುಗಿಸಿರ್ತಕ್ಕಂಥವ್ರಿಗೆ, PUC ಮುಗಿಸಿರ್ತಕ್ಕಂಥವ್ರಿಗೆ, ITI ಮುಗಿಸಿರ್ತಕ್ಕಂಥವ್ರಿಗೆ ಉದ್ಯೋಗಾವಕಾಶಗಳು ಇಲ್ಲಿ ಲಭ್ಯವಿರುವಂಥದ್ದನ್ನು ನೋಡ್ಬೋದು. ಹಾಗೆ ಏಜ್ ಲಿಮಿಟ್ ಬಂದರೆ ಕನಿಷ್ಠ 18 ವರ್ಷ ಇರುತ್ತೆ, ಗರಿಷ್ಠ 33 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇದರ ಆನ್ಲೈನ್ ಅರ್ಜಿ ಆರಂಭವಾಗುವಂಥ ದಿನಾಂಕವನ್ನು ಕೂಡ ಕೊಡಲಾಗಿರುತ್ತೆ. ಜನವರಿ 21, 2026ರಿಂದ ಅರ್ಜಿ ಆರಂಭ ಆಗುವಂಥದ್ದು. ಫೆಬ್ರವರಿ 20, 2026ರವರೆಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಅವಕಾಶವನ್ನು ಕೊಡಲಾಗುತ್ತೆ. ಈಗ ನಮ್ಮ ಮುಂದೆ ಬಂದಿರತಕ್ಕಂಥ ಪ್ರಶ್ನೆ, ಇನ್ನೂ 1 ತಿಂಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಇರುವ ಕಾರಣಕ್ಕೋಸ್ಕರ ಈ ಒಂದು ಗ್ರೂಪ್ ಡಿ ಅಥವಾ ಲೆವೆಲ್ 1 ಹುದ್ದೆಗಳಿಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ ಅವರಿಗೆ ಕೆಲವೊಂದು ಮಾಹಿತಿಯನ್ನು ಅಥವಾ ಮುನ್ನೆಚ್ಚರಿಕವಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತೇನೆ. ಮೊದಲನೇದಾಗಿ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ಹತ್ರ ಇರುವಂಥ ಮೊಬೈಲ್ ನಂಬರೇ ಲಿಂಕ್ ಆಗಿರಬೇಕು. ಯಾಕೆ ಅಂತಂದರೆ ಆಧಾರ್ ಕಾರ್ಡ್ OTP ಆ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಆ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಈ ಕೂಡಲೇ ಆಧಾರ್ ಸೆಂಟ್ರಿಗೆ ಹೋಗಿ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸಿ. ಹಾಗೆ ನೇಮು, ಡೇಟ್ ಆಫ್ ಬರ್ತು ಏನಾದರೂ ಕರೆಕ್ಷನ್ ಇದ್ದರೆ ಕೂಡಲೇ ಹೋಗಿ ಆ ಒಂದು ಕರೆಕ್ಷನನ್ನು ಮಾಡಿಸುವಂಥದ್ದು ಅತ್ಯಂತ ಅನಿವಾರ್ಯ. ಯಾಕಂದರೆ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಬಹುತೇಕವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ಆಧಾರ್ ಕಾರ್ಡ್ ಆಯಿತು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸು ಎಲ್ಲ ಪಾಸ್ ಆಗಿರ್ತಕ್ಕಂಥ ಒರಿಜಿನಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಮೂರನೇದು ಮತ್ತೊಂದು ವೆರಿ ಇಂಪಾರ್ಟೆಂಟು, ಪಾಸ್ಬುಕ್ ಬೇಕಾಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಸೊ ಯಾಕೆ ಅಂದರೆ ನೀವು ಕಟ್ಟಿರ್ತಕ್ಕಂಥ ಫೀಸನ್ನೇ, ಸ್ಪೆಷಲಿ SC ST ಅಭ್ಯರ್ಥಿಗಳು ಕಟ್ಟಿರುವಂಥ ಒಂದು ಫೀಸ್ ಏನಿರುತ್ತೆ ಅದು ವಾಪಸ್ ರಿಟರ್ನ್ಸ್ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ಒಂದು ಪಾಸ್ಬುಕ್, ಅಕೌಂಟ್ ನಂಬರ್, IFSC ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತಂದರೆ ಈ ಕೂಡಲೇ ಒಂದು ಹೊಸದಾಗಿರ್ತಕ್ಕಂಥ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟು, ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸೊ ಕ್ಯಾಟಗರಿ ಸರ್ಟಿಫಿಕೇಟ್ಗೆ ನಿಮ್ಗೆ ಏನು ಸಜೆಷನ್ ಮಾಡ್ತೀನಿ ಅಂದರೆ SC ST ಇದ್ದರೆ ಆ ಲೈಫ್ ಟೈಮಿಗೆ ಅದು ವ್ಯಾಲಿಡಿಟಿ ಇರುತ್ತೆ. ಆದರೆ OBC ಅವರಾಗಿದ್ದರೆ ಅವರಿಗೆ 1 ವರ್ಷದ ಅವಧಿಗೆ ಮಾತ್ರ ಆ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರುವಂಥದ್ದು. ಹಾಗೆ 1 ವರ್ಷಕ್ಕಿಂತ ಹೆಚ್ಚಿನ ಡೇಟನ್ನು ಹೊಂದಿದರೆ ಅದನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅಪ್ಲಿಕೇಶನಲ್ಲಿ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟು 1 ವರ್ಷಕ್ಕಿಂತ ಮೀರಿ ಹೋಗಿದರೆ ಕೂಡಲೇ ಮತ್ತೊಂದು ಹೊಸ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಅಂದರೆ OBC ಅಂತ ಮೆನ್ಷನ್ ಇರ್ತಕ್ಕಂಥ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಿ. ಹಾಗೆ EWS ಕೂಡ ಇದನ್ನೇ ಫಾಲೋ ಮಾಡಿ. ಸೊ ಅವರು ಕೂಡ EWS ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು. ಸ್ಟೇಟ್ನಲ್ಲಿ ನೀವು ಒಂದು ವೇಳೆ ಉದಾಹರಣೆಗೆ 3rd B ಕ್ಯಾಂಡಿಡೇಟ್ಸ್ಗೆ OBC ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಥವರಿಗೆ ಅಂತಲೇ
ಸೊ EWS ಕೋಟಾವನ್ನು ತೊಗೊಂಡು ಬಂದಿದೆ. ಅದನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ. ಸೊ ಅಂಥ EWS ಕೋಟಾವನ್ನು ಕ್ಲೈಮ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. 3 ಬಿ ಇರ್ಬೋದು, ಅಥವಾ GM ಕ್ಯಾಂಡಿಡೇಟ್ ಇರ್ಬೋದು, ಅಥವಾ 3Aದಲ್ಲಿ ಬರ್ತಕ್ಕಂಥ ಕೆಲವು ಕ್ಯಾಟಗರಿಗಳು ಅವರು ತಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಥವಾ ನಮೂನೆ FL ಇರ್ತಕ್ಕಂಥ ಒಂದು ಕ್ಯಾಟಗರಿ ಸರ್ಟಿಫಿಕೇಟನ್ನು ಸೆಂಟ್ರಲ್ ಜಾಬ್ಸ್ಗಳಿಗೆ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು EWS ಅನ್ನುವಂಥ ಮತ್ತೊಂದು ಸರ್ಟಿಫಿಕೇಟ್ ಸಿಗುತ್ತೆ. ನೀವು ಆ ಒಂದು EWS ಸರ್ಟಿಫಿಕೇಟ್ನ ಪಡೆದುಕೊಳ್ಳಿ. ಯಾಕಂದರೆ 10% ರಿಸರ್ವೇಷನನ್ನು EWSಗೆ ಕೊಡಲಾಗಿರುವಂಥದ್ದು. ಹಾಗೆ ನೀವು ಒಂದು ವೇಳೆ ಅಂಗವಿಕಲರು ಇತ್ತಂದರೆ UDID ಸರ್ಟಿಫಿಕೇಟನ್ನು ಹೊಂದಿರಬೇಕಾಗತ್ತೆ. ಸೊ ಆ UDID ಸರ್ಟಿಫಿಕೇಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಒಂದು ವೇಳೆ ಅಂಗವಿಕಲರಿದ್ದು ಯಾವುದೋ ಒಂದು ಕಂದಾಯ ಇಲಾಖೆಯಿಂದ ಸರ್ಟಿಫಿಕೇಟ್ನ ಪಡೆದುಕೊಂಡಿದ್ದರೆ ಅದು ವ್ಯಾಲಿಡ್ ಆಗೋದಿಲ್ಲ. ಬದಲಾಗಿ UDID ಸರ್ಟಿಫಿಕೇಟ್ನ ಪಡೆದುಕೊಳ್ಳಿ. ಅಂಗವಿಕಲ ಅಭ್ಯರ್ಥಿಗಳು ಯಾರು 40%ಗಿಂತ ಹೆಚ್ಚು ನಿಮ್ಮದು ಡಿಸೆಬಿಲಿಟಿ ಇತ್ತು ಅಂತಂದರೆ ಅವರು ಈ UDID ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನು ಪಡೆದುಕೊಳ್ಬೇಕಾಗತ್ತೆ. ಮತ್ತು ಇನ್ನಿತರ ಏನೇ ಕ್ಯಾಟಗರಿ ಕ್ಲೈಮ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ನ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದುಕೊಳ್ಬೇಕು. ಗೆಳೆಯರೆ, ಇದಿಷ್ಟು ಕೂಡ ರೈಲ್ವೆ ಇಲಾಖೆಯಲ್ಲಿ ಖಾಲಿರುವಂಥ 22,000 ಹುದ್ದೆಗಳ ನೇಮಕಾತಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಅನ್ನುವಂಥ ವಿವರವನ್ನು ಕೊಟ್ಟಿದ್ದೇನೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ಪರಿಹರಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.